ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಇಂದು ಕೆಡಿಪಿ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಅವರು, ಮೊನ್ನೆಯಷ್ಟೇ ದೊಡ್ಡಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ. ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ಒಂದು ದಿನ ಸಾಲದು. ದಾಖಲೆಗಳನ್ನು ತಿದ್ದಿದ್ದಾರೆ, ಮೂಲ ಕಡತಗಳನ್ನೇ ಕಣ್ಮರೆ ಮಾಡಿದ್ದಾರೆ ಎಂದರು. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ತಾವು ಸಾಥ್ ನೀಡುವೆ. ಆದರೆ ಮೊದಲು ಅಧಿಕಾರಿಗಳು ಜನರಿಗೆ ಸಿಗುವಂತಾಗಬೇಕು. ಆಗ ಮಾತ್ರ ಜನರ ಸಮಸ್ಯೆಗಳು ಬಗೆಹರಿಯುವುದು. ಅಧಿಕಾರಿಗಳು ಕೇವಲ ಬ್ರೋಕರಿಂಗ್ ಕೆಲಸ ಮಾಡಿದ್ರೆ ಹೇಗೆ? ಇದು ಕೇವಲ ದೊಡ್ಡಬಳ್ಳಾಪುರದ ಸಮಸ್ಯೆಯಲ್ಲ, ಇಡೀ ರಾಜ್ಯದಲ್ಲಿದೆ. ಎಸಿ ಮತ್ತು ತಹಸೀಲ್ದಾರರನ್ನ ಸರಿ ಮಾಡಬಹುದು, ಆದರೆ ಇಡೀ ಆಫೀಸ್ ಸರಿ ಮಾಡಲು ಬೇರೆಯದ್ದೇ ತಂತ್ರಗಾರಿಕೆ ಮಾಡಬೇಕೆಂದರು. ರೆವೆನ್ಯೂ ಇಲಾಖೆ ಬಗ್ಗೆ ನಾನು ಅವಾಗೇನು ಹೇಳ್ತಾ ಇದ್ದೆ, ಮಧ್ಯದಲ್ಲಿ ಬಂತು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಕೇಳಿದ್ದಕ್ಕೆ, ಗ್ರಾಮ ಸಹಾಯಕರು ಯಾರಾದರೂ ಅವ್ರು ಕೆಲಸ ಮಾಡ್ತಾ ಇದ್ದಾರಾ? ನೀವು ಮಾಧ್ಯಮ ಮಿತ್ರರಿದ್ದೀರಾ, ನೀವು ಸಾರ್ವಜನಿಕ ವಲಯದಲ್ಲಿ ಇರ್ತೀರಾ. ಗ್ರಾಮ ಸಹಾಯಕ ಏನು ಮಾಡಬೇಕು? ಎಷ್ಟು ಪೆನ್ಷನ್ ಒಬ್ಬ ಗ್ರಾಮ ಸಹಾಯಕ ಮಾಡ್ತಾ ಇದ್ದಾನೆ? ಎಷ್ಟು ಹೌಸ್ ಸರ್ವೆ ಮಾಡ್ತಾ ಇದ್ದಾನೆ? ಎಷ್ಟು ಜಮೀನುಗಳ ಪ್ರಾಪರ್ ಕ್ರಾಪ್ ಸರ್ವೆ ಮಾಡ್ತಾ ಇದ್ದಾನೆ? ಏನು ಮಾಡ್ತಾ ಇದ್ದಾರೆ? ಫ್ರೂಟ್ಸ್ ಐಡಿ ಮಾಡೋಕ್ಕೆ ಎಕ್ಸ್ಟ್ರಾ ಪೇಮೆಂಟು, MBKಗಳು ಸೆಪ್ರೇಟು, ಇವರೆಲ್ಲ ಬೇರೆ. ಇವರೆಲ್ಲ ಬಿಟ್ಟು ಅಂಗನವಾಡಿ ಕಾರ್ಯಕರ್ತರನ್ನ ಉಪಯೋಗಿಸೋದು ಬಿಟ್ಟು, ಆಶಾ ಕಾರ್ಯಕರ್ತರನ್ನ ಉಪಯೋಗಿಸೋದು ಬಿಟ್ಟು ಗ್ರಾಮ ಸಹಾಯಕರು ಏನು ಮಾಡ್ತಾರೆ? VAಗಳು ಏನು ಮಾಡ್ತಾ ಇದ್ದಾರೆ? ಅವ್ರವ್ರ ವ್ಯಾಪ್ತಿಯಲ್ಲಿ ಕುತ್ಕೊತಾ ಇದ್ದಾರಾ? RI ಒಂದೊಂದು ಫ್ಲೋರ್ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ಆಫೀಸ್, ಒಂದು RI ಒಂದು ಫ್ಲೋರ್ ಕಮರ್ಷಿಯಲ್ ಬಿಲ್ಡಿಂಗಲ್ಲಿ ನಾಡ ಕಚೇರಿಯಲ್ಲಿ ಕುತ್ಕೋಬೇಕಾಗಿರೋದು. ಈ ಪ್ರಶ್ನೆ ಸಾರ್ವಜನಿಕವಾಗಿ ನಾನೀಗ ಸದನದಲ್ಲೂ ಮಾತಾಡ್ತೀನಿ. ಯಾಕಂದರೆ ಒಬ್ಬ VA ಇಬ್ಬಿಬ್ಬರು PAಗಳಿದ್ರೆ ಹೆಂಗೆ ಜನ ಕೆಲಸ ಮಾಡಿಸ್ಕೊಳ್ಳೋದು? ಏನು ಉದ್ಧಾರ ಆಗೋದು ಹೆಂಗೆ? ತಾಲೂಕು ಉದ್ಧಾರ ಆಗೋದು ಹೆಂಗೆ? ಜನ ಉದ್ಧಾರ ಆಗೋದು ಹೆಂಗೆ? ಅಧಿಕಾರಿಗಳ ಜೊತೆ ಸಭೆ ಮಾಡಲು ತಾಲೂಕಿನ ಜನತೆ ನನಗೆ ಆಶೀರ್ವಾದ ಮಾಡಿದ್ದಾರೆ. ಕಂದಾಯ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂಬುದು ನನ್ನ ಆಸೆ. ಆ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡುತ್ತಿರುವೆ ಎಂದರು. ಇನ್ನು ಭ್ರಷ್ಟಾಚಾರದಿಂದ ಬೇಸತ್ತಿರುವ ನಾವು ಹಣ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವ ವ್ಯವಸ್ಥೆ ಇದೆ. ಅಧಿಕಾರಿಗಳ ವಿರುದ್ಧ ಚಾಟಿ ಬೀಸಲು ನಾನು ಕಾಯುತ್ತಿರುವೆ. ಕಂದಾಯ ಅಧಿಕಾರಿಗಳು ತೊಂದರೆ ಕೊಡುತ್ತಿದ್ದಲ್ಲಿ ದಾಖಲೆ ಸಮೇತ ನನಗೆ ಮಾಹಿತಿ ನೀಡಿ. ಅವರ ವಿರುದ್ಧ ನಾನು ಕ್ರಮ ತೆಗೆದುಕೊಳ್ಳುವೆ. ಹಾಗೆಯೇ ನಿಮ್ಮ ಕೆಲಸ ಮಾಡಿಸುವ ಜವಾಬ್ದಾರಿ ನನ್ನದು ಎಂದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.